Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಥಂಬ್ನೇಲಲ್ಲಿ ನೀವೆಲ್ಲ ನೋಡಿರೋ ಹಾಗೆ ನಮ್ಮ ಮನೆಗೆ ಡಿಶ್ ವಾಷರ್ ಬಂದಿದೆ. ಸೊ ಈ ಡಿಶ್ ವಾಷರ್ ಏನಕ್ಕೆ ತೊಗೊಂಡ್ವಿ ಅಂದರೆ ನಾವು ಡೈಲಿ ಈ ವರ್ಕ್ ಲೈಫು ಪ್ಲಸ್ ಹೌಸು ಎರಡೂ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ಈ ಪಾತ್ರೆ ತೊಳೆಯೋದೇ ಒಂದು ಬಿಗ್ ಟಾಸ್ಕ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಡಿಶ್ ವಾಷರ್ ತೊಗೊಂಡಿದ್ದೀವಿ. ಸೊ ಈ ಡಿಶ್ ವಾಷರ್ ಹೇಗೆ ವರ್ಕ್ ಆಗುತ್ತೆ, ಸೊ ಕಂಪ್ಲೀಟಾಗಿ ಎಲ್ಲ ಸ್ಟೇನ್ಸು, ಸೊ ಮಾರ್ಕ್ಸು ಆ್ಯಂಡ್ ಆಲ್ಸೋ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾವು ತೊಗೊಂಡಿರೋದು ಬಾಷ್ ಡಿಶ್ ವಾಷರ್. ಸೊ ಬಾಷು ತುಂಬ ಎಲ್ಲ ಬ್ರ್ಯಾಂಡ್ಗೂ ಕಂಪೇರ್ ಮಾಡಿದ್ರೆ ಬಾಷ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಬಾಷ್ ತೊಗೊಂಡಿದ್ದೀವಿ. ಸೊ ಕಮ್ ಲೆಟ್ಸ್ ಸಿ. ಬಾಷ್ ಸೋನು ಓಪನ್ ಕುಲ್ಜಾ ಸಿಮ್. ಸೊ ಗೈಸ್, ನಾವು ತೊಗೊಂಡಿರೋದು ಬಾಷ್ 14 ಸೀರೀಸ್ 6. ಸೊ ಇದರಲ್ಲಿ ಏನೇನು ಮೋಡ್ ಇದೆ ಅಂದರೆ ಇಕೋ ಮೋಡ್, ಆಟೋ, ಇಂಟೆನ್ಸಿವ್ ಕಡಾಯಿ, ಎಕ್ಸ್ಪ್ರೆಸ್, ಪ್ರೀ ರಿನ್ಸ್, ಫೇವ್ರೆಟ್, ಸ್ಟಾರ್ಟ್ ಇನ್ 1 hour, ರಿಮೋಟ್ ಸ್ಟಾರ್ಟ್, ಇಂಟೆನ್ಸಿವ್ ಝೋನ್, ಪ್ರೀ ಟ್ರೀಟ್ಮೆಂಟ್, ಹಾಫ್ ಲೋಡ್, ಸ್ಪೀಡ್ ಪರ್ಫೆಕ್ಟ್ ಆ್ಯಂಡ್ ಸ್ಟಾರ್ಟ್ ಬಟನ್. ಸೊ ಇದು ರೀಸೆಟ್ ಬಟನ್ನು. ಸೊ ಸ್ಟೀಮ್ ಟ್ರೀಟ್ಮೆಂಟ್ ಇದೆ. ಈಗ ಇನ್ಸೈಡ್ ನೋಡೋಣ. ಸೊ ಗೈಸ್, ಇದು ಇನ್ಸೈಡು. ಇಲ್ಲಿ ಒಂದು ಟ್ರೇ ಇದೆ. ಸೊ ಇದರಲ್ಲಿ ಇಲ್ಲಿ ಸ್ಪೂನ್ಸು, ನೈಫು ಇಡ್ಬೋದು. ಇಲ್ಲಿ ಸೌಟು, ಹಾಗೆ ಇದರಲ್ಲೆಲ್ಲ ಗ್ಲಾಸಸ್ ಪ್ಲೇಸ್ ಮಾಡ್ಬೋದು. ಸೊ ಇದು ಒಂದು ಟ್ರೇ. ಆ್ಯಂಡ್ ಆಲ್ಸೋ ಇಲ್ಲೂ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಡಿಷ್ನಲ್ ಕಟ್ಲೆರಿ ಸೆಟ್ ಇಟ್ಕೊಳ್ಳೋದಕ್ಕೆ. ಹಾಗೆ ದೊಡ್ಡ ಪಾತ್ರೆಗಳು, ಕುಕ್ಕರು, ಕಡಾಯಿ, ಸೊ ಇದೆಲ್ಲ ಒಳಗಡೆ ಇಡ್ಬೋದು. ಹಾಗೆ ನೀವಿಲ್ಲಿ ನೋಡ್ಬೋದು, ಇದು ಸ್ಟೀಲು. ಆ್ಯಂಡ್ ಆಲ್ಸೋ ಅಲ್ಲಿ ಅದೇ ಸ್ಟೀಲು. ಆ್ಯಂಡ್ ಆಲ್ಸೋ ಅಲ್ಲಿ ಏನು ಹಾಕಬೇಕು? ಸಾಲ್ಟ್ ಹಾಕಬೇಕು. ಸಾಲ್ಟ್ ಅಲ್ಲ, ಅದಕ್ಕಂತನೇ ಬರುತ್ತೆ. ಓಕೆ, ಕ್ಲೋಸ್ ಮಾಡಿ. ಇಲ್ಲಿ ಹಾಂ, ಏನು ನೀನೇ ಎಕ್ಸ್ಪ್ಲೇನ್ ಮಾಡು. ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಇಲ್ಲಿ ಬಂದು ಅದೇ ವಾಷಿಂಗ್ದು ಟ್ಯಾಬ್ಲೆಟ್ಸ್ ಥರ ಕೊಟ್ಟಿದ್ರಲ್ಲ ಅವರು, ಒಂದು ಟ್ಯಾಬ್ಲೆಟ್ ತೊಗೊಂಬ. ಈ ಥರ ಟ್ಯಾಬ್ಲೆಟ್ ಬರುತ್ತೆ. ಇದು ಇಲ್ಲಿ ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಬೇಕು. ಇಲ್ಲಿ ಬಂದು ಲಿಕ್ವಿಡ್ ಹಾಕಬೇಕು. ಈ ಲಿಕ್ವಿಡ್ ಏನಕ್ಕಂತ ಹೇಳಿದ್ರೆ ಅದು ಪಾತ್ರೆಗೆ ಶೈನಿಂಗ್ ಕೊಡುತ್ತೆ. ವಾಶ್ ಫಿನಿಶ್. ಸೊ ಅದು ಹಾಕ್ಬಿಟ್ಟು ಅಲ್ಲಿ ಸಾಲ್ಟ್ ಹಾಕಬೇಕು. ಏನು ಸಾಲ್ಟ್ ಅದು? ಅದು ಸಾಲ್ಟ್ ಬಂದು ವಾಟರ್ ಹಾರ್ಡ್ ಆಗಿದ್ರೆ ಅದು ಸಾಲ್ಟ್ ಯೂಸ್ ಮಾಡಿ ಸಾಫ್ಟ್ ವಾಟರ್ ಮಾಡುತ್ತೆ. ಓಕೆ. ಸೊ ಗೈಸ್, ಹೀಗಿದೆ ನಮ್ಮ ಡಿಶ್ ವಾಷರ್. ಈಗ ಇದಕ್ಕೆ ಪೂಜೆ ಮಾಡೋಣ. ಸೊ ಗೈಸ್, ನಾವು ತೊಗೊಂಡಿರೋದು ಸಿಲ್ವರ್ ಕಲರು ಫುಲ್ಲು. ಇದು ಇಲ್ಲಿ ಅವರು ಪ್ರೊಟೆಕ್ಟಿವ್ ಫಿಲ್ಮ್ ಹಾಕಿದ್ದಾರೆ ಸ್ಕ್ರ್ಯಾಚ್ ಪ್ರೂಫ್ಗೋಸ್ಕರ. ಸೊ ಹಾಗಾಗಿ ಇದು ಗೋಲ್ಡ್ ಕಲರಲ್ಲಿ ಕಾಣಿಸ್ತಾ ಇದೆ. ಓಕೆ, ಕಮಾನ್ ಸೋನು, ಪೂಜೆ ಮಾಡು. ಸೊ ಇವತ್ತು ಸೋನು ಇನಾಗ್ರೇಟ್ ಮಾಡ್ತಾ ಇದ್ದಾಳೆ. ಇವಾಗ ಅರಿಶಿನ ಕುಂಕುಮ ಇಡು ಸೋನು. ಇಡು, ಅದೇ ಅರಿಶಿನ ಇಡು. ಸಾಕು, ಕುಂಕುಮ ಸಾಕು. ಹೆಂಗೆ ಮಾಡೋದು? ಉಲ್ಟಾ ಮಾಡ್ತಾ ಇದೆಯಾ? ಹಿಂಗೆ ಮಾಡೋ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಮಾಡು. ಸೊ ಗಾಯ್ಸ್, ಇದು ಪಾತ್ರೆಗಳು. ಸೊ ಈಗ ಒಂದೊಂದೇ ಆರ್ಗನೈಸ್ ಮಾಡೋಣ. ಏನೇನು ಇಡ್ತಾ ಇದೆಯಾ ಭರತ್? ಮೇಲೆ ಬೌಲು, ಓಕೆ, ಮಿಕ್ಸಿ ಜಾರು, ಬೌಲು, ಹಾಂ, ಲಂಚ್ ಬಾಕ್ಸು, ಮಿಕ್ಸಿ ಜಾರು, ಬೌಲು, ಪ್ಲೇಟ್ ಕೆಳಗಡೆ. ಹಾಂ, ಅದು ಇದು ಸ್ಮಾಲ್ ಐಟಮ್ಸ್ ಇಟ್ಕೊಂಬಿಡೋಣ. ಸ್ಪೂನು, ಸೌಟು ಈ ಕಡೆ. ಓಕೆ.
ಅದು ಸಿಂಗಲ್ ಇಡು. ಹಾಂ, ಎಲ್ಲಿ ಅದು 1 ನಿಮಿಷ ಕೊಡಿಲಿ. ಒಂದು ಇದು ಫುಲ್ಲು ಸ್ಟೇನ್ ಇರೋದು ಗ್ಯಾಸ್ದು. ಸೊ ಗೈಸ್, ಇದು ಗ್ಯಾಸ್ದು ಲಿಡ್ಡು. ಸೊ ನೋಡೋಣ, ಇದು ಹಾಲು ಬಿದ್ದು ಈ ಥರ ಕರೆ ಆಗಿದೆ. ಇದು ಹೇಗೆ ವಾಶ್ ಆಗುತ್ತೆ ಚೆಕ್ ಮಾಡೋಣ. ಸೊ ಗೈಸ್, ಈಗ ನಾವು ಫುಲ್ಲು ಲೋಡ್ ಮಾಡಿದ್ದೀವಿ. ಇದು ಔಟ್ಸೈಡು ವಾಟರ್ ಹೋಗೋದು ಆ್ಯಂಡ್ ಆಲ್ಸೋ ಇದು ಇನ್ಸೈಡು. ಸೊ ವಾಲ್ ಬಂದು ಈ ಥರ ಇರುತ್ತೆ. ಇದನ್ನು ಟ್ಯಾಪ್ಗೆ ಕನೆಕ್ಟ್ ಮಾಡಿ ಸೇಮ್ ವಾಷಿಂಗ್ ಮಿಷಿನ್ ಥರನೇ 2 ಪೈಪ್ ಇರುತ್ತೆ, ಸೇಮ್ ವಾಷಿಂಗ್ ಮಿಷಿನ್ ಥರ. ಸೊ ಗೈಸ್, ಈ ವಾಷಿಂಗ್ ಮಿಷಿನ್ಗೆ ಈ ಥರ ಟ್ಯಾಬ್ಲೆಟ್ ಯೂಸ್ ಮಾಡಬೇಕು. ಸೊ ಇದು ಆನ್ಲೈನಲ್ಲಿ ಸಿಗುತ್ತೆ. ಇದು ಬಂದು ಅದೇ ಲಿಕ್ವಿಡ್ ಅದು ಡಿಟರ್ಜೆಂಟ್. ಇದು ಡಿಟರ್ಜೆಂಟ್ ಈ ಥರ ಓಪನ್ ಆಗಿರೋಗೆ ಹೀಗೆ ಒಳಗಡೆ ಹಾಕ್ಬಿಟ್ಟು ಇದು ಕ್ಲೋಸ್ ಮಾಡಬೇಕು. ಆ ಸೌಂಡ್ ಬರಬೇಕು ಟಕ್ ಅಂತ. ಬಂದಿಲ್ವಲ್ಲ? ಓಕೆ, ಇಲ್ಲೇನೋ ಹಾಕ್ತೀನಿ ಅಂತಲ್ಲ ಲಿಕ್ವಿಡ್, ಅದು ಹಾಕಿಲ್ವಾ? ಅದು ಇನ್ನೂ ಲಿಕ್ವಿಡ್ ನಾವು ಹಾಕಿಲ್ಲ, ಅದಕ್ಕೆ ಬ್ಲೂ ಕಲರ್ ಬಂದು ಅದೇ ಲಿಕ್ವಿಡ್. ಓಕೆ, ಇವಾಗ ಎಷ್ಟಕ್ಕೆ ಸೆಟ್ ಮಾಡಬೇಕು? ಫುಲ್ ಲೋಡ್ ಇದೆ. ಫ್ರೀ ಟ್ರೀಟ್ಮೆಂಟು. ಸ್ಟಾರ್ಟ್ ಆಗಿದೆಯಾ? ವಾಟರ್ ಬರ್ತಾರೋ ಸೌಂಡ್ ಕೇಳಿಸ್ತಾ ಇದೆ. ಸೊ ಗೈಸ್, ಈಗ 15 ಮಿನಿಟ್ಸ್ ಸ್ಟೀಮ್ ಆಗುತ್ತೆ. ಸೊ ಸ್ಟೀಮ್ ಆದಮೇಲೆ ನೆಕ್ಸ್ಟ್ ಮೋಡು ನಾವೇ ಚೇಂಜ್ ಮಾಡಬೇಕಾ, ಅದೇ ಆಟೋಮೆಟಿಕ್ ಆಗುತ್ತಾ? ಇಲ್ಲ, ನಾವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು, ಈಕೋ ಮೋಡ್ ಅಥವಾ ಇಂಟೆನ್ಸಿವ್ ಕಡಾಯಿ. ಸೊ 15 ಮಿನಿಟ್ಸ್ ಆದಮೇಲೆ ನೋಡೋಣ. ಸೊ ಗೈಸ್, ಈಗ 15 ಮಿನಿಟ್ಸ್ ಪ್ರೀ ರಿನ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮೋಡ್ ಕೊಡ್ಬೇಕು ಬರತ್? ನೆಕ್ಸ್ಟ್ ಬಂದು ನಮಗೆ ಡಿಫ್ರೆಂಟ್ ಮೋಡ್ ಇದೆ. ಈಕೋ ಅಂತ ಹೇಳಿದ್ರೆ ಲೈಕ್ ತುಂಬ ಟೈಮ್ ತೊಗೊತದೆ, ಬಟ್ ಲೆಸ್ ಪವರ್, ಲೆಸ್ ಎನರ್ಜಿ, 5 hours ಆಗ್ತಾಯಿತ್ತೆ ಈಕೋ ಮೋಡ್ಗೆ. ಆಟೋ ಅಂತ ಹೇಳಿದ್ರೆ 2 hours 15 minutes, ಬಟ್ 45 ಇಂದು 65 degrees Celsius ಇಂದು ಸ್ಟೀಮು ಪ್ಲಸ್ ಹಾಟ್ ವಾಟರ್ ಬರುತ್ತೆ. ಇಂಟೆನ್ಸಿವ್ ಕಡಾಯಿ ಅಂತ ಹೇಳಿದ್ರೆ 2 hours 35 minutes, 70 degrees ಸ್ಟೀಮ್ದು ಪ್ಲಸ್ ಹಾಟ್ ವಾಟರ್ ಇದೆ ಮ್ಯಾಕ್ಸಿಮಮ್ಮು. ಎಕ್ಸ್ಪ್ರೆಸ್ ಅಂದರೆ 1 hour ಅಲ್ಲಿ ಆಗುತ್ತೆ. ಆ್ಯಕ್ಚುಲಿ ಇಂಟೆನ್ಸಿವ್ ಕಡಾಯಿ ಬಂದು ಇಂಡಿಯನ್ ವೆಸಲ್ಸ್ಗಂತಾನೆ ಮಾಡಿರೋದು. ಟಫ್ ಸ್ಟೇನ್ಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಎಕ್ಸ್ಪ್ರೆಸ್ 1 hour ಅಲ್ಲಿ ಆಗುತ್ತೆ. ಪ್ರೀ ರಿನ್ಸ್ ನಾವು ಮಾಡಿದ್ದು 15 minutes. ಹೌದು, ಪ್ರೀ ರಿನ್ಸ್ ಏನಕ್ಕೆ ಮಾಡ್ತೀವಿ ಅಂದರೆ ಏನಕ್ಕೆ ಬರುತ್ತಾ? ಜಸ್ಟ್ ಸ್ವಲ್ಪ ವೆಸಲ್ಸ್ ವಾಶ್ ಮಾಡೋದಕ್ಕೆ, ಪ್ಲಸ್ ನಾವು ಸೆಲೆಕ್ಟ್ ಮಾಡಿದ್ದು ಸ್ಟೀಮ್. ಓಕೆ, ಸೊ ಅದು ಸ್ಟೀಮ್ ಇಂದು ಎಲ್ಲ ಆಚೆಗಡೆ ಅದೇನೇನು ಸ್ಟಿಕ್ ಆಗಿರ್ತದಲ್ವಾ, ಅದೆಲ್ಲ ಲೂಸ್ ಆಗುತ್ತೆ. ಓಕೆ, ಸೊ ನಾವು ಈಗ ನಾವು ವಾಷಿಂಗ್ ಕೊಡ್ತಾ ಇದ್ದೀವಿ. ಸೊ ಇಂಟೆನ್ಸಿವ್ ಕಡಾಯಿ 2 hours 35 minutes ತೊಗೊಳುತ್ತೆ. ಬಿಕಾಸ್ ನಾನು ತುಂಬ ಟಫ್ ಆಗಿರೋ ಈ ಗ್ಯಾಸ್ ಲಿಡ್ಡು, ಆಮೇಲೆ ಕುಕ್ಕರು, ದೆನ್ ಮಿಲ್ಕ್ ಪ್ಯಾನು, ಸೊ ಇದೆಲ್ಲ ತುಂಬ ಟಫ್ ಆಗಿರೋದನ್ನ ಅದೇ ಕಡಾಯಿ ಎಲ್ಲ ಇಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಇಂಟೆನ್ಸಿವ್ ಕಡಾಯಿ ಕೊಟ್ಟಿದ್ದೀನಿ. ನೋಡೋಣ ಹೇಗೆ ಅದು ಕ್ಲೀನ್ ಆಗುತ್ತೆ ಅಂತ. ಸೊ 2 hours 35 ಆದಮೇಲೆ ಚೆಕ್ ಮಾಡೋಣ. ಓಕೆ ಗಾಯ್ಸ್, ಈಗ ಆಗಿದೆ. ಸೊ ಚೆಕ್ ಮಾಡೋಣ ಹೇಗಾಗಿದೆ. ಓ, ಫುಲ್ ಬಿಸಿ. ಓ, ಬಿಸಿನಾ? ಇಲ್ಲ, ಇದು ನೋಡು ಎಲ್ಲಿ. ಓಕೆ, ಎಲ್ಲ ಡ್ರೈಯೂ ಆಗಿದೆ ಆಲ್ಮೋಸ್ಟ್. ಆ್ಯಕ್ಚುಲಿ ಫುಲ್ ಆಯಿಲ್ ಇತ್ತು ಇದ್ರ ಮೇಲೆ. ಹೌದು, ಆಯಿಲ್ ಸ್ಟೇನ್ ಇತ್ತಲ್ಲ. ಫುಲ್ ಪ್ಲೇಟ್ಸು ಕ್ಲೀನ್ ಆಗಿದೆ, ಫೈಬರ್ ಪ್ಲೇಟ್ಸು ಕ್ಲೀನ್ ಆಗಿದೆ. ಓಕೆ, ಸ್ಟೀಲ್ ಪ್ಲೇಟ್ ಅಂತೂ ಪಳ ಉಳಿತಾ ಇದೆ. ಇಲ್ಲಿ ಆ ಕಡಾಯಿ ಓಪನ್ ಮಾಡು, ಆ ಬ್ಲ್ಯಾಕ್ ಕಲರ್ದು. ಬಿಸಿ ಬಿಸಿ ಫುಲ್ ಡ್ರೈ ಆಗೋಗಿದೆ ಅಲ್ಲ, ಫುಲ್ ಡ್ರೈ ಆಗೋಗಿದೆ ಅಲ್ಯೂಮಿನಿಯಮ್ದು. ಓ ವಾವ್, ಹೊಸದಾಗೋಗ್ಬಿಟ್ಟಿದೆ ಇದು, ಫುಲ್ಲು ಹೊಸದಾಗ್ಬಿಟ್ಟಿದೆ ಚಿನ್ನು.
ಓಕೆ ಲಂಚ್ ಬಾಕ್ಸು. ಗ್ಲಾಸ್. ಗ್ಲಾಸ್ ತೋರಿಸು. ಓ ಬಿಸಿ ಬಿಸಿ ಇದೆ. ಎಲ್ಲ ಕ್ಲೀನ್ ಆಗಿದೆಯಾ ಒಳಗಡೆ ಎಲ್ಲ? ಎಲ್ಲ ಹೊಸ ಥರ ಕಾಣಿಸ್ತಾ ಇದೆ. ಓಕೆ ಗಾಯ್ಸ್, ಇದು ನಮ್ಮ ಬಾಷ್ ಡಿಶ್ ವಾಷರ್. ಬಿಸಿ ಎಲ್ಲ. ಸೊ ಒಂದು ನಮಗಂತೂ ತುಂಬ ಹೊಸದಾಗೋಗಿದೆ. ಹೊಸದು ಗ್ಲಾಸು. ಇದರಲ್ಲಿರೋ ಇವಳು ಪ್ರಿನ್ಸಸ್ಸು ಚೆನ್ನಾಗಿ ಕಾಣ್ತಿದ್ದಾಳೆ. ಸೊ ಗೈಸ್, ದಿಸ್ ಇಸ್ ಬಾಷ್ ಡಿಶ್ ವಾಷರ್. ಸೊ ರಿವ್ಯೂ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಫುಲ್ ಸ್ಯಾಟಿಸ್ಫೈ ಆಗಿದ್ದೀವಿ ನಾವಂತೂ. ಸೊ ದಿಸ್ ಇಸ್ ದ ಬ್ಲಾಗ್. ಓಕೆ ಬಾಯ್.